ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಗಿತ್ತು ಡೈಲಿ ವ್ಲಾಗ್ಗಳನ್ನ ಶೇರ್ ಮಾಡಿಕೊಂಡು, ಹಾಗಾಗಿ ಇವತ್ತಿಂದ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿಕೊಂಡು ವ್ಲಾಗ್ನ ಶುರು ಮಾಡ್ಕೊಳ್ತಾ ಇದ್ದೀನಿ. ತುಂಬ ಜನ ಕೇಳ್ತಾ ಇದ್ರಿ ಮನೆ ಕನ್ಸ್ಟ್ರಕ್ಷನ್ ವರ್ಕು ಇಲ್ಲಿವರೆಗೂ ಬಂತು ಅಂತ ಹೇಳಿ. ಸೊ ಇಲ್ಲಿವರೆಗೂ ಬಂದಿದೆ ನೋಡಿ. ಫಸ್ಟ್ ಫ್ಲೋರು ಮೋಲ್ಡ್ ಕಂಪ್ಲೀಟ್ ಆಗಿದೆ. ಅದಾದಮೇಲೆ ಈಗ ಸೆಕೆಂಡ್ ಫ್ಲೋರಿಗೆ ಒಂದು ಬಾಗಿಲಿಟ್ಟು ಬಿಟ್ಟಿದ್ವಿ. ಆಷಾಢ ಬರೋಷ್ಟರಲ್ಲಿ, ಅಂದರೆ ಆಷಾಢ ಇವಾಗ ಸ್ಟಾರ್ಟ್ ಆಗ್ತಿದೆ ಅಲ್ವಾ, ಆಗಿದೆ ಅಲ್ವಾ, ಅಷ್ಟಕ್ಕೂ ಮುಂಚೆನೇ ನಾವು ಆ ಬಾಗಿಲನ್ನ ಇಟ್ಟು ಪೂಜೆ ಮಾಡಿ ಬಿಟ್ಟಿದ್ವಿ. ಇವತ್ತು ಅದಕ್ಕೆ ಕಾಲಮ್ ಹಾಕೋದಕ್ಕೆ, ಕಬ್ಬಣ ಎಲ್ಲ ಕಟ್ಟೋದಕ್ಕೆ ಅಂತ ಬಂದಿದ್ದಾರೆ. ಆ ಕೆಲಸಗಳನ್ನ ಅವರು ಮಾಡ್ಕೊಳ್ತಾ ಇದ್ರು. ನಾನು ತಿಂಡಿ ಅಡುಗೆನ ಮುಗಿಸ್ಕೊಂಡು ಇಲ್ಲಿ ಕುಶಾಲಿನಿ ಅವ್ರನ್ನ ಎತ್ಕೊಳ್ತಾ ಇದ್ದೀನಿ ನೋಡಿ. ಅವರು ಟ್ರ್ಯಾಕ್ಟರ್ ಹತ್ರ ಹೋಗಿ ನಿಂತ್ಕೊಂಡಿದ್ರು. ಯಾವುದೇ ಒಂದು ವೆಹಿಕಲ್ ಹತ್ರ ಮಕ್ಕಳಿದ್ರೆ ತುಂಬ ಹುಷಾರಾಗಿರಿ. ಯಾಕೆ ಅಂದರೆ ಅವ್ರ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ. ಹಾಗಾಗಿ ಮಕ್ಕಳನ್ನ ನೋಡದೆ ತುಂಬ ಪ್ರಾಬ್ಲಮ್ ಆಗುವಂಥದ್ದು ಜಾಸ್ತಿ. ಇವತ್ತು ನೋಡಿ ಇಲ್ಲಿ ಕುಶಾಲಿನಿಗೆ ತರಿಸಿರುವಂಥ ಕೆಲವೊಂದು ಡ್ರೆಸ್ಗಳು ಮತ್ತು ಮೀಶೋಯಿಂದ ತರಿಸಿರುವಂಥ ಪ್ರಾಡಕ್ಟ್ಗಳನ್ನ ನಾನು ರಿವ್ಯೂ ಮಾಡ್ತಾ ಇದ್ದೀನಿ. ಇಲ್ಲಿ ಎಷ್ಟು ಕ್ವಾಲಿಟಿ ಆಗಿರುವಂಥ ಬಟ್ಟೆಗಳು ಅಂತ ಅಂದರೆ ಅಮೇಝಿಂಗ್ ಆಗಿದೆ. ಈ ಒಂದು ಡ್ರೆಸ್ ಅಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದನ್ನು ಚಿಕ್ಕ ಮಕ್ಕಳಿಗೆ ಫ್ರಾಕ್ ಥರ ಕೂಡ ಕಂಪ್ಲೀಟಾಗಿ ಹಾಕ್ಕೊಳ್ಬೋದು. ಅದೇ ಮಗು ಬೆಳೆದು ದೊಡ್ಡದಾದಮೇಲೆ ಸ್ವಲ್ಪ ಬೆಳೀತಾ ಇದೆ ಅಂದಾಗ ಇದನ್ನು ಟಾಪಾಗಿ ಯೂಸ್ ಮಾಡ್ಕೊಳ್ಬೋದು, ಅಂದರೆ ಪ್ಯಾಂಟ್ ಮೇಲೆ ಟಾಪಾಗಿ ಯೂಸ್ ಮಾಡ್ಕೊಳ್ಬೋದು. ಸೊ ಇದು ಸ್ವಲ್ಪ ದಿನಕ್ಕೆ ಅಷ್ಟೇ ಅಲ್ಲ, ತುಂಬ ವರ್ಷಗಳು ಕೂಡ ಯೂಸ್ ಆಗುತ್ತೆ ಅಂಥ ಪ್ರಾಡಕ್ಟು. ಮತ್ತು ಆ ಕಲರ್ ಕಾಂಬಿನೇಷನ್ ನೋಡಿ, ಈ ಥರದ್ದು ಸಿಗೋದೇ ರೇರು. ಶಾಪ್ಗಳಲ್ಲಿ ಹೋದರೆ ಕೂಡ ಅಷ್ಟೇ ಈ ಥರದ ಡಿಸೈನ್ಗಳೇ ಸಿಗೋದಿಲ್ಲ ಮಕ್ಕಳಿಗೆ. ಇದ್ದರೂ ಕೂಡ ಇದನ್ನೇ 1000 ರೂಪೀಸು ಆ ರೇಂಜಿಗೆ ಹೇಳ್ತಾ ಇರ್ತಾರೆ. ಮೀಶೋನಲ್ಲಿ ಸಿಕ್ಕಾಪಟ್ಟೆ ಕಡಿಮೆ ರೇಟಿಗೆ ಇದು ಸಿಗ್ತಾ ಇದೆ. ಮತ್ತು ಕೆಲವೊಂದಷ್ಟಕ್ಕೆ ಆಫರ್ ಕೂಡ ಕೊಟ್ಟಿದ್ದಾರೆ ಇವಾಗ, ನೀವು ಅದನ್ನು ಮಿಸ್ ಮಾಡಿಕೊಳ್ಳೇಬೇಡಿ. ಹಾಗೆಯೇ ಇದು ಫ್ಲಿಪ್ಕಾರ್ಟಿಂದ ತರಿಸಿರುವಂಥ ಒಂದು ಲೈಟರು. ಇದರಲ್ಲಿ 2 ಥರ ಇದೆ. ಚಾರ್ಜ್ ಮಾಡ್ಕೊಳ್ಳೋವಂಥ ಲೈಟರ್ ಕೂಡ ಇದೆ. ನಾನು ಎಲ್ಲದರದ್ದು ಲಿಂಕನ್ನು ಶೇರ್ ಮಾಡ್ಕೊಂಡಿರ್ತೀನಿ. ಇದೇ ಒಂದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹೋಗಿ ಅಲ್ಲಿ ನಾನು ಎಲ್ಲದು ಪ್ರಾಡಕ್ಟು ಲಿಂಕನ್ನು ಹಾಕಿರ್ತೀನಿ. ನೋಡಿ ಎಷ್ಟು ಯುನೀಕಾಗಿ ಡಿಸೈನ್ ಮಾಡಿದ್ದಾರೆ ಈ ಒಂದು ಲೈಟರ್ನ ಅಂತ ಹೇಳಿ. ಬೆಂಕಿ ಕಡ್ಡಿಯ ಥರ, ದೊಡ್ಡ ಬೆಂಕಿ ಕಡ್ಡಿ ಅಂತ ಅನಿಸುತ್ತೆ. ತರಿಸಿದಾಗ ನನಗೂ ಕೂಡ ಶಾಕ್ ಆಯಿತು. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದನ್ನು ಚಾರ್ಜ್ ಮಾಡಿಕೊಂಡು ಕೂಡ ಯೂಸ್ ಮಾಡೋ ಥರದ್ದಿದೆ, ಅದು ಬೆಸ್ಟು ಇದಕ್ಕಿಂತನೂ. ಇದು ಏನು ಲಿಕ್ವಿಡ್ ಕೊಟ್ಟಿದ್ದಾರೆ ಅದು ಖಾಲಿ ಆದಮೇಲೆ ವೇಸ್ಟ್ ಆಗುತ್ತೆ. ಅದಕ್ಕಿಂತ ಬೆಸ್ಟಾಗಿ ಚಾರ್ಜ್ ಮಾಡುವಂಥದ್ದನ್ನು ತೊಗೊಳ್ಳಿ. ಅದರದ್ದು ಲಿಂಕನ್ನು ಹಾಕ್ತೇನೆ ನಾನು. ಮತ್ತು ಈ ಒಂದು ಈ ಸ್ಯಾರಿ ಯಾರಿಗೆ ಥರ ಇಷ್ಟ ಇಲ್ಲ. ಮತ್ತು ಪ್ರತಿಯೊಂದು ಶಾಪ್ಗಳಲ್ಲಿ ಕೂಡ ಈ ಡಿಸೈನನ್ನು ಆಲ್ರೆಡಿಯಾಗಿ ಸೇಲ್ ಮಾಡ್ತಾ ಇದ್ದಾರೆ. ಸಿಕ್ಕಾಬಟ್ಟೆ ಸ್ಟಾಕ್ಗಳನ್ನ ತರಿಸಿದ್ದಾರೆ, ಅಂದರೆ ಸ್ಯಾರೀಸ್ನ ರೆಡಿ ಮಾಡಿಸಿದ್ದಾರೆ. ಈ ಒಂದು ಪ್ರಾಡಕ್ಟು ಮೀಶೋನಲ್ಲಿ ಅಷ್ಟು ಕಡಿಮೆ ಪ್ರೈಸ್ಗೆ ಸಿಗ್ತಾ ಇದೆ ನೋಡಿ. ಜಸ್ಟ್ 900, ಬಿಲೋ 1000 ರೂಪೀಸ್ಗೆ ನಿಮಗೆ ಸಿಗ್ತಾ ಇದೆ. ಅಂಗಡಿನಲ್ಲಿ ಹೋದ್ರೇ ಇದು 1500, ಅದಕ್ಕಿಂತ ಜಾಸ್ತಿನ ಹೇಳ್ತಾರೆ. ಹಾಗೆಯೇ ತುಂಬ ಕಾಸ್ಟ್ಲಿ ರೇಷ್ಮೆ ಸೀರೆ ಥರ ಕಾಣುತ್ತೆ ಇದು. ಒಂದು 5000 3000 ಎಬೋವ್ ಇರೋಂಥ ಒಂದು ರೇಷ್ಮೆ ಸೀರೆ ಥರ ಕಾಣುತ್ತೆ. ಇದ್ರ ಡಿಸೈನಿಗೇ ತುಂಬ ಡಿಮ್ಯಾಂಡ್ ಇದೆ. ಹಾಗೆಯೇ ಮೀಶೋಯಿಂದ ಒಂದು ಆರಿ ವರ್ಕ್ ಮಾಡಿರುವಂಥ ಒಂದು ಬ್ಲೌಸ್ ಪೀಸನ್ನು ತರಿಸಿದೆ. ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅಷ್ಟು ಕ್ವಾಲಿಟಿ ಚೆನ್ನಾಗಿದೆ. ಸಿಲ್ಕ್ ಮೆಟೀರಿಯಲ್ ಮೇಲೆ ಮಾಡಿರುವಂಥದ್ದು. ಇದೊಂದು ಪ್ಲೇನ್ ಸಿಲ್ಕ್ ಬ್ಲೌಸ್ ಪೀಸ್ ಬೇಕು ಅಂದ್ರೇ 350 ರೂಪಾಯಿನ ಚಾರ್ಜ್ ಮಾಡ್ತಾರೆ. ಹೋಗಿ ಹೊರಗಡೆ ಶಾಪ್ಗಳಲ್ಲಿ ಕೇಳಿ ಬೇಕಾದರೆ. ಅದ್ರ ಮೇಲೆ ಇಷ್ಟು ಗ್ರ್ಯಾಂಡಾಗಿ ವರ್ಕ್ ಆಗಿದೆ ನೋಡಿ. ಎಷ್ಟು ಚೆನ್ನಾಗಿದೆ ಮಗ್ಗಮ್ ವರ್ಕ್ ಅಂತಂದರೆ ತುಂಬ ಕ್ಲಾರಿಟಿಯಾಗಿ ಮಾಡಿದ್ದಾರೆ. ಏನು ತುಂಬ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಹೆವಿ ಗ್ರ್ಯಾಂಡಾಗಿ ಕಾಣುತ್ತೆ. ಆ ಬ್ರೈಡಲ್ಸ್ ಕೂಡ, ಅಂದರೆ ಮದುವೆ ಹೆಣ್ಣು ಕೂಡ ಹಾಕ್ಕೊಳ್ಬೋದು ಇದನ್ನು. ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿರುವಂಥದ್ದು. ಇದ್ರದ್ದು ಕೂಡ ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ನನಗೆ ತುಂಬ ಇಷ್ಟ ಆಗಿ ತರಿಸ್ಕೊಂಡಿದ್ದಂಥದ್ದು. ಇದೆಲ್ಲದರಲ್ಲಿ ಕೂಡ ಬೇರೆ ಬೇರೆ ಕಲರ್ಸು ನಿಮಗೆ ಸಿಗುತ್ತೆ. ಇದೆಲ್ಲದ್ರದ್ದು ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.